ಚರಿತ್ರೆಯ ಪುಟಗಳನ್ನು ನೀವು ಒಮ್ಮೆ ತಿರುವಿ ಹಾಕಿದ್ರೆ ಅದರಲ್ಲಿ ಎಷ್ಟೋ ನಂಬಲಾಗದ ಇತಿಹಾಸಗಳಿರುತ್ತೆ. ಆ ಇತಿಹಾಸಗಳಲ್ಲಿ ಅಲೆಕ್ಸಾಂಡರ್ನ ಚರಿತ್ರೆ ಕೂಡ ಅಷ್ಟೇ ರೋಚಕವಾಗಿದೆ. ಅಷ್ಟಕ್ಕೂ ಅಲೆಕ್ಸಾಂಡರ್ ಯಾವ ಉದ್ದೇಶದಿಂದ ಭಾರತಕ್ಕೆ ಹೆಜ್ಜೆ ಇಟ್ಟ? ಇಡೀ ಪ್ರಪಂಚನೇ ಗೆದ್ದುಕೊಂಡು ಬರುತ್ತಿದ್ದ ಅಲೆಕ್ಸಾಂಡರ್ನೇ ಭಯ ಹುಟ್ಟಿಸಿ ಗಡಗಡನೆ ನಡುಗುವ ಹಾಗೆ ಮಾಡಿದ ಭಾರತದ ಅಪರಾಕ್ರಮಿ ರಾಜ ಯಾರು ಗೊತ್ತಾ? ಅಷ್ಟಕ್ಕೂ ಅಲೆಕ್ಸಾಂಡರ್ ಯಾವ ರೀತಿ ಸಾವನ್ನಪ್ಪಿದ, ಅವನ ಆಸೆಗಳು ಎಷ್ಟು ವಿಚಿತ್ರವಾಗಿತ್ತು. ಅಷ್ಟೇ ಅಲ್ಲ, ಅಲೆಕ್ಸಾಂಡರ್ ಸಾವನ್ನಪ್ಪಿದ ಮೇಲೆ ಅವನ ಎರಡೂ ಕೈಗಳು ಹೊರಗಡೆ ಬಿಟ್ಟು ಮಣ್ಣು ಮಾಡಿದ್ದು ಯಾಕೆ? ಈ ರೀತಿ ಅಲೆಕ್ಸಾಂಡರ್ನ ಬಗ್ಗೆ ಮುಚ್ಚಿ ಹೋಗಿರುವ ಇತಿಹಾಸವನ್ನ ತೆರೆದು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದು ಕ್ರಿಸ್ತಶಕ 326ನೇ ಶತಮಾನ. ಐರೋಪಿಯ ಖಂಡದಲ್ಲಿನ ಪರ್ಷಿಯಾವನ್ನ ಗೆದ್ದ ಉತ್ಸಾಹದಿಂದ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಎಂಬ ಆಸೆಯಿಂದ ಬಾಬೆಲಿಯಾ, ಮಂಚೂರಿಯಾ, ಟರ್ಕಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಹೀಗೆ ದೇಶಗಳನ್ನೆಲ್ಲ ಗೆಲ್ಲುತ್ತಾ ಮುಂದೆ ಸಾಗುತ್ತಿದ್ದ ಅಲೆಕ್ಸಾಂಡರ್ಗೆ ಅತ್ಯಂತ ಸಂಪದ್ಭರಿತವಾದ ಭಾರತ ದೇಶವನ್ನ ತನ್ನ ವಶ ಮಾಡಿಕೊಳ್ಳಬೇಕು ಎಂಬ ಆಸೆ ಹುಟ್ಟುತ್ತೆ. ಆದ್ದರಿಂದ ಅಲೆಕ್ಸಾಂಡರ್ ತನ್ನ ಭೀಕರವಾದ ಸೈನ್ಯವನ್ನ ತೆಗೆದುಕೊಂಡು ಭಾರತದ ತಕ್ಷಶಿಲಾ ಎಂಬ ಪ್ರದೇಶಕ್ಕೆ ಬರುತ್ತಾನೆ. ಆದರೆ ನಮಗಿಂತ ಮುಂಚೆಯೇ ಅನೇಕ ಯೋಧರು, ಅದೆಷ್ಟೋ ರಾಜರು ಭಾರತ ದೇಶವನ್ನ ತಮ್ಮದಾಗಿಸಿಕೊಳ್ಳಬೇಕು ಎಂಬ ಆಸೆಯಿಂದ ಭಾರತದ ಮೇಲೆ ಯುದ್ಧ ಮಾಡಿ ಸೋತು ಹೋಗಿ ಮಣ್ಣು ಮುಕ್ಕಿದ್ದಾರೆ. ಹೀಗಿರುವಾಗ ನಾವು ಭಾರತದ ದೇಶದ ಮೇಲೆ ಯುದ್ಧ ಮಾಡೋದು ಸರಿಯಿಲ್ಲ ಅಂತ ಅಲೆಕ್ಸಾಂಡರ್ ಸೈನ್ಯಾಧಿಪತಿಗಳು ಹೇಳುತ್ತಾರೆ. ಆದರೆ ಅಲೆಕ್ಸಾಂಡರ್ ಅದಕ್ಕೆಲ್ಲ ಹೆದರದೆ ಅತ್ಯಂತ ಸುಂದರವಾದ, ಅತ್ಯಂತ ಬೆಲೆ ಬಾಳುವ ರತ್ನಗಳು, ವಜ್ರಗಳು, ಚಿನ್ನ, ಬಂಗಾರ, ಆಹಾರ ಪದಾರ್ಥಗಳನ್ನು ಹೀಗೆ ಎಷ್ಟೋ ಸಂಪದ್ಭರಿತವಾದ ದೇಶವಾದಂತಹ ಭಾರತ ದೇಶವನ್ನ ಹೇಗಾದರೂ ಮಾಡಿ ನನ್ನ ಕೈವಶ ಮಾಡಿದ್ರೆ ಇಡೀ ಪ್ರಪಂಚನೇ ಗೆದ್ದುಕೊಂಡ ಹಾಗೆ ಗುರುತಿಸಿಕೊಳ್ಳುತ್ತೇನೆ ಎಂಬ ಆಸೆಯಿಂದ ಕೆಲವು ಗೂಢಚಾರಿಗಳಿಂದ ಭಾರತದಲ್ಲಿನ ರಾಜರುಗಳ ನಡುವೆ ಏನೆಲ್ಲ ದ್ವೇಷಗಳಿವೆ, ಭಾರತದ ರಾಜರುಗಳ ಬಲಹೀನತೆಗಳು ಏನು ಅಂತ ತಿಳಿದುಕೊಳ್ಳುತ್ತಾನೆ. ನಂತರ ಮೌರ್ಯ ಸಾಮ್ರಾಜ್ಯವಾದಂತಹ ಮಗಧ ರಾಜನ ಮೇಲೆ ದಂಡಯಾತ್ರೆ ಮಾಡಬೇಕು ಅಂದುಕೊಳ್ಳುತ್ತಾನೆ. ಆದರೆ ಮೌರ್ಯ ಸಾಮ್ರಾಜ್ಯದ ಅಧಿಪತಿಯಾದ ಚಂದ್ರಗುಪ್ತನು ಅಲೆಕ್ಸಾಂಡರ್ನ ತನ್ನ ರಾಜ್ಯದ ಮೇಲೆ ಕಾಲು ಕೂಡ ಇಡೋದಕ್ಕೆ ಬಿಡಬಾರದು ಅಂತ ಆ ರಾಜ್ಯದ ಸಮೀಪವೂ ಕೂಡ ಬರದಂತೆ ತಡೆಯುತ್ತಾನೆ. ಆಗ ಚಂದ್ರಗುಪ್ತನು ಅಲೆಕ್ಸಾಂಡರ್ನ ಎದುರು ನಿಂತು, ನೀನು ನಿಜವಾದ ವೀರನೇ ಆಗಿದ್ರೆ ನನ್ನ ಜೊತೆ ದ್ವಂದ್ವ ಯುದ್ಧ ಮಾಡಿ ನನ್ನನ್ನು ಗೆಲ್ಲುವೆಯಾ ಅಂತ ಹೇಳಿದಾಗ ಚಂದ್ರಗುಪ್ತನು ಮತ್ತೆ ಅಲೆಕ್ಸಾಂಡರ್ನ ನಡುವೆ ಯುದ್ಧ ಶುರುವಾಗುತ್ತೆ. ಅದೇ ಸಮಯಕ್ಕೆ ಚಂದ್ರಗುಪ್ತನಿಗೆ ಮಂತ್ರಿ ಮತ್ತೆ ಗುರುವಾದಂತಹ ಚಾಣಕ್ಯನು ಅಲ್ಲಿಗೆ ಬಂದು ಯುದ್ಧವನ್ನ ಈಗಲೇ ನಿಲ್ಲಿಸು ಅಂತ ಚಂದ್ರಗುಪ್ತನಿಗೆ ಹೇಳುತ್ತಾನೆ. ಆಗ ಗುರುಗಳ ಮಾತನ್ನು ಮೀರಬಾರದು ಅಂತ ಚಂದ್ರಗುಪ್ತನು ಯುದ್ಧವನ್ನು ತಕ್ಷಣವೇ ನಿಲ್ಲಿಸುತ್ತಾನೆ. ಅದನ್ನೆಲ್ಲ ಕಂಡ ಅಲೆಕ್ಸಾಂಡರ್ ದಿಗ್ಭ್ರಮೆಗೊಳ್ಳುತ್ತಾನೆ. ಗುರುವಿನ ಆಜ್ಞೆಯನ್ನ ಚಾಚೂ ತಪ್ಪದೆ ಎಂತಹ ಸಮಯದಲ್ಲೂ ಅಥವಾ ಪರಿಸ್ಥಿತಿಯಲ್ಲೂ ಪಾಲಿಸುವ ನಿಮ್ಮ ಗುರು ಶಿಷ್ಯರ ಬಾಂಧವ್ಯ ನಿಜಕ್ಕೂ ಶ್ರೇಷ್ಠ. ನನ್ನ ಗುರುಗಳಿಗೆ ಬಿಟ್ಟು ಮತ್ಯಾರಿಗೂ ತಲೆಬಾಗದ ನಾನು ನಿಮ್ಮ ಗುರು ಮತ್ತು ಶಿಷ್ಯರ ಬಾಂಧವ್ಯದ ಮುಂದೆ ಮೊರೆ ಹೋಗಿ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ನನಗೆ ನಿಮ್ಮ ಮೇಲೆ ಇರುವ ಗೌರವದಿಂದ ಯುದ್ಧ ಮಾಡಲು ಮನಸ್ಸಾಗದೆ ನನ್ನ ಯಾತ್ರೆಯನ್ನ ಬೇರೆ ರಾಜ್ಯಗಳ ಕಡೆ ಮುಂದುವರಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ತಕ್ಷಣವೇ ಬೇರೆ ರಾಜ್ಯಗಳ ಕಡೆ ಪ್ರಯಾಣವನ್ನು ನಡೆಸಿದನು. ನಂತರ ಅವನು ಪೌರವ ರಾಜ್ಯ ಪುರುಷೋತ್ತಮನ ವಿರುದ್ಧ ಯುದ್ಧ ಮಾಡಿ ಅವನ ರಾಜ್ಯವನ್ನೆಲ್ಲ ವಶಪಡಿಸಿಕೊಳ್ಳಬೇಕು ಅಂದುಕೊಳ್ಳುತ್ತಾನೆ. ಪುರುಷೋತ್ತಮನನ್ನು ಸೋಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದ್ದರಿಂದ ಅಲೆಕ್ಸಾಂಡರ್ ತನ್ನ ಸೈನ್ಯದ ಬಲವನ್ನ ಹೆಚ್ಚಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಗಮನ ಹರಿಸುತ್ತಾನೆ. ಅಷ್ಟಕ್ಕೂ ಅಲೆಕ್ಸಾಂಡರ್ನ ಸೈನ್ಯ ಹೇಗಿತ್ತು ಅಂತ ಕೇಳಿದ್ರೆ ದಿಗ್ಭ್ರಮೆಗೊಳ್ಳುತ್ತೀರಾ. ಅಲೆಕ್ಸಾಂಡರ್ ಯಾವ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಆ ರಾಜ್ಯ ಗೆದ್ದ ಮೇಲೆ ಆ ರಾಜ್ಯದ ಸೈನಿಕರು ಕೂಡ ತನ್ನ ಸೈನ್ಯಗೆ ಸೇರಿಸಿಕೊಳ್ಳುತ್ತಿದ್ದ. ಅವನ ಸೈನ್ಯಗೆ ಆಹಾರ, ಔಷಧಿ, ಯುದ್ಧ ಸಾಮಗ್ರಿಗಳು ಮತ್ತೆ ಇನ್ನಿತರ ವಸ್ತುಗಳು ತೆಗೆದುಕೊಂಡು ಬರುವುದಕ್ಕೆ ದೊಡ್ಡ ಗುಂಪು ಇರುತ್ತಿತ್ತು. ಹೀಗೆ ಅಲೆಕ್ಸಾಂಡರ್ ಬೇರೊಂದು ಸಾಮ್ರಾಜ್ಯವನ್ನ ಗೆಲ್ಲಬೇಕೆಂದು ಅನೇಕ ಯುದ್ಧ ತಂತ್ರಗಳನ್ನ ಬಳಸುತ್ತಿದ್ದ. ಅದೇ ರೀತಿ ಭಾರತದ ತಕ್ಷಶಿಲೆಯ ರಾಜನಾಗಿದ್ದಂತಹ ಅಂಬಿ ಪೌರವ ರಾಜನಾಗಿದ್ದಂತಹ ಪುರುಷೋತ್ತಮನನ್ನು ತುಂಬಾ ದ್ವೇಷ ಮಾಡುತ್ತಿದ್ದ. ಇದರಿಂದ ಆ ರಾಜನಾದಂತಹ ಅಂಬಿ ಅಲೆಕ್ಸಾಂಡರ್ನ ಜೊತೆ ಕೈ ಜೋಡಿಸಿ ನಿನ್ನನ್ನು ನಾನು ಬೆಂಬಲ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಅಲೆಕ್ಸಾಂಡರ್ ತನ್ನ ಅತಿ ದೊಡ್ಡ ಸೈನ್ಯದ ಬಲದಿಂದ ರಾಜ ಪುರುಷೋತ್ತಮನ ವಿರುದ್ಧ ಯುದ್ಧವನ್ನು ಸಾರುತ್ತಾನೆ. ಅಲೆಕ್ಸಾಂಡರ್ನ ಬಳಿ ಅತಿ ದೊಡ್ಡ ಸೈನ್ಯ ಇದ್ದರೂ ಸಹ ರಾಜ ಪುರುಷೋತ್ತಮನ ಪರಾಕ್ರಮಕ್ಕೆ ಹೆದರಿ ಅಲೆಕ್ಸಾಂಡರ್ ಸೈನಿಕರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋಗುತ್ತಾರೆ. ಅಲೆಕ್ಸಾಂಡರ್ನು ಕೂಡ ರಾಜ ಪುರುಷೋತ್ತಮನ ಎದುರು ಸೋಲನ್ನು ಅನುಭವಿಸುತ್ತಾನೆ. ರಾಜ ಪುರುಷೋತ್ತಮನ ಮನಸ್ಸು ಮಾಡಿದ್ರೆ ಅಲೆಕ್ಸಾಂಡರ್ನ ಕೊಂದು ಹಾಕಬಹುದಿತ್ತು. ಆದ್ರೆ ಪುರುಷೋತ್ತಮನು ಆ ರೀತಿ ಮಾಡಲಿಲ್ಲ. ಯಾಕಂತ ಅಂದ್ರೆ ಯುದ್ಧ ಶುರುವಾಗುವ ಮುನ್ನ ಅಲೆಕ್ಸಾಂಡರ್ನ ಪತ್ನಿ ರುಕ್ಸಾನಾ ಅವರು ರಾಜ ಪುರುಷೋತ್ತಮನನ್ನು ಭೇಟಿ ಮಾಡಿ ಪುರುಷೋತ್ತಮನಿಗೆ ರಾಖಿಯನ್ನ ಕಟ್ಟಿ ಅಲೆಕ್ಸಾಂಡರ್ನ ಪ್ರಾಣಕ್ಕೆ ಯಾವ ಅಪಾಯವನ್ನು ಮಾಡಬೇಡಿ ಎಂದು ಕೇಳಿಕೊಂಡಾಗ, ಇಲ್ಲ, ಯುದ್ಧ ಭೂಮಿಯಲ್ಲಿ ಅಲೆಕ್ಸಾಂಡರ್ನ ಪ್ರಾಣಕ್ಕೆ ನನ್ನಿಂದ
ಕೈಯಿಂದ ಯಾವುದೇ ಅಪಾಯ ಆಗೋದಿಲ್ಲ ಎಂದು ಭಾಷೆಯನ್ನು ಕೊಟ್ಟಿದ್ದ ರಾಜ ಪುರುಷೋತ್ತಮನು. ಇದೇ ಕಾರಣಕ್ಕೆ ಅಲೆಕ್ಸಾಂಡರ್ ಮತ್ತೆ ಪುರುಷೋತ್ತಮನ ನಡುವೆ ಸಂಧಿ ಒಪ್ಪಂದದ ನಡುವೆ ಯುದ್ಧ ಕೊನೆಗೊಳ್ಳುತ್ತೆ. ನಂತರ ಅಲೆಕ್ಸಾಂಡರ್ ತನ್ನ ರಾಜ್ಯಕ್ಕೆ ಹಿಂದಿರುಗಿ ಹೊರಟು ಹೋಗಬೇಕು ಅಂತ ಅಂದುಕೊಂಡಾಗ ತನ್ನ ಸೈನಿಕರೊಡನೆ ತನ್ನ ರಾಜ್ಯಕ್ಕೆ ಪ್ರಯಾಣವನ್ನ ಬೆಳೆಸುತ್ತಾನೆ. ಆದ್ರೆ ಅಷ್ಟೊತ್ತಿಗೆ ತನ್ನ ಸಾಮ್ರಾಜ್ಯವನ್ನ ಹೆಚ್ಚಿಸಿಕೊಳ್ಳಬೇಕು ಎಂಬ ಓಡಾಟದಲ್ಲಿ ಸರಿಯಾದ ನಿದ್ದೆ ಇರದ ಕಾರಣ ಅಲೆಕ್ಸಾಂಡರ್ನ ಆರೋಗ್ಯ ಹದಗೆಡುತ್ತೆ. ಕೂಡಲೇ ವೈದ್ಯರನ್ನ ಕರೆದಾಗ ಅಲೆಕ್ಸಾಂಡರ್ನನ್ನ ನೋಡಿ ವೈದ್ಯರು, ಕ್ಷಮಿಸಿ, ನೀವು ಸಾವಿನ ತುತ್ತುದಿಯಲ್ಲಿ ಇದ್ದೀರಿ. ನೀವು ಇನ್ನು ಕೇವಲ ಕ್ಷಣಗಳವರೆಗೆ ಬದುಕಿರುತ್ತೀರಿ. ನಿಮ್ಮನ್ನು ಬದುಕಿಸಲು ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ. ಇದನ್ನು ಕೇಳಿದಂತಹ ಅಲೆಕ್ಸಾಂಡರ್ ತನ್ನ ಸೈನಿಕರನ್ನು ಕರೆದು, ನಾನು ಕೇವಲ ಕ್ಷಣಗಳವರೆಗೆ ಮಾತ್ರ ಬದುಕಿರುತ್ತೇನೆ, ಆದ್ದರಿಂದ ನನ್ನ 3 ಕೋರಿಕೆಗಳನ್ನ ನೆರವೇರಿಸಿಕೊಡಿ ಅಂತ ಕೇಳಿಕೊಳ್ಳುತ್ತಾನೆ. ಅದರಲ್ಲಿ ನನ್ನ ಮೊದಲನೇ ಕೋರಿಕೆ ಏನು ಅಂತ ಅಂದ್ರೆ, ನನ್ನ ಮರಣದ ನಂತರ ನನ್ನ ದೇಹವನ್ನ ಶವಪೆಟ್ಟಿಗೆಯಲ್ಲಿ ಹಾಕಿದ್ರೂ ಕೂಡ ನನ್ನ 2 ಕೈಗಳನ್ನ ಶವಪೆಟ್ಟಿಗೆಯಿಂದ ಹೊರಗಡೆ ಕಾಣುವ ಹಾಗೆ ಮಾಡಿ. ಯಾಕಂತ ಅಂದ್ರೆ ಪ್ರಪಂಚವನ್ನೇ ನನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಹೋರಾಡಿದ ಅಲೆಕ್ಸಾಂಡರ್ ಹೋಗುತ್ತಾ ಹೋಗುತ್ತಾ ಬರಿಗೈಲೇ ಹೊರಟು ಹೋದ ಅಂತ ಎಲ್ಲರಿಗೂ ತಿಳಿಯಬೇಕು. ಮತ್ತೆ ನನ್ನ 2ನೇ ಕೋರಿಕೆ ಏನು ಅಂತ ಅಂದ್ರೆ, ನನ್ನ ಶವಪೆಟ್ಟಿಗೆಯನ್ನ ನನಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರುಗಳಿಂದಲೇ ಹೊರಿಸಿ. ಯಾಕಂತ ಅಂದ್ರೆ ನಾನು ಎಷ್ಟೇ ಹಣವನ್ನ ಕೊಟ್ಟರೂ ಸಹ ವೈದ್ಯರು ಎಷ್ಟೇ ಚಿಕಿತ್ಸೆಗಳನ್ನು ಕೊಟ್ಟರೂ ನನ್ನ ಪ್ರಾಣವನ್ನ ಉಳಿಸೋಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗ ನಮ್ಮ ಪ್ರಾಣ ಹೋಗುವ ಸಮಯ ಬರುತ್ತೋ ಆವಾಗ ನಮ್ಮ ಸಂಪತ್ತು, ವೈದ್ಯರು ನಮ್ಮನ್ನು ಬದುಕಿಸಲು ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ತಿಳಿಯಬೇಕು. ಕೊನೆಗೆ ನನ್ನ 3ನೇ ಕೋರಿಕೆ ಏನು ಅಂತ ಅಂದ್ರೆ, ನಾನು ಪ್ರಪಂಚವನ್ನೇ ಗೆದ್ದು ಸಂಪಾದಿಸಿದಂತಹ ಸಂಪತ್ತು, ಚಿನ್ನ, ಬಂಗಾರ, ವಜ್ರ ಎಲ್ಲವನ್ನ ದಾರಿ ಉದ್ದಕ್ಕೆ ಚೆಲ್ಲಿ ಅದರ ಮೇಲೆ ನಡೆಯು ನನ್ನ ದೇಹವನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗಿ. ಯಾಕಂತ ಅಂದ್ರೆ ಎಷ್ಟೇ ಹಣ, ಆಸ್ತಿ, ಸಂಪತ್ತು ಇದ್ದರೂ ಸಹ ಒಂದಲ್ಲ ಒಂದು ದಿನ ಎಲ್ಲವನ್ನ ಬಿಟ್ಟು ಹೋಗಲೇಬೇಕು. ಆದ್ದರಿಂದ ಕೇವಲ ಹಣ, ಆಸ್ತಿ, ಸಂಪತ್ತನ್ನ ಸಂಪಾದಿಸುವಲ್ಲೇ ಜೀವನವನ್ನ ಕಳೆದು ಬಿಟ್ಟೆ. ನನ್ನಂತೆ ಯಾರು ಸಮಯವನ್ನ ವ್ಯರ್ಥ ಮಾಡದೆ ಜೀವನದ ಪ್ರತಿ ಕ್ಷಣಗಳನ್ನ ಖುಷಿಯಿಂದ ಅನುಭವಿಸುವುದೇ ನಿಜವಾದ ಜೀವನ ಎಂದು ಎಲ್ಲರಿಗೂ ಅರ್ಥವಾಗಬೇಕು ಎಂದು ಹೇಳುತ್ತಲೇ ಅಲೆಕ್ಸಾಂಡರ್ನ ಉಸಿರು ನಿಂತು ಹೋಯಿತು. ಕೇವಲ 32ನೇ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ಕಣ್ಣು ಮುಚ್ಚಿದರು. ಅಲೆಕ್ಸಾಂಡರ್ನ ಇತಿಹಾಸವನ್ನು ಕೇಳಿದ ನಿಮಗೆ ಏನನಿಸಿತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನನ್ನ ಈ ಶ್ರಮಕ್ಕೆ ಕೇವಲ ನಿಮ್ಮಿಂದ ಬಯಸೋದು ಒಂದು ಮೆಚ್ಚುಗೆ ಮಾತ್ರ. ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.